ಸೊ ಯಾರು ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಅಲ್ಲಿ ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಕೂಡ ಬರುತ್ತೆ, ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ಲೈವ್ ಲಿಂಕ್ ಅಲ್ಲಿ ನೀವು ಜಾಯಿನ್ ಆಗ್ಬಹುದು. ಸೊ ಇಮಿಡಿಯೇಟ್ಲಿ ಫಟಾಫಟ್ ಆಗಿ ಈ ಲೈವ್ ಲಿಂಕ್ ನ ನಿಮ್ಮ ಟೀಮ್ ಮೆಂಬರ್ಸ್ ಗೆ ಶೇರ್ ಮಾಡಿ ಸೋ ದಟ್ ಅವರು ಕೂಡ ಬಂದು ಜಾಯಿನ್ ಆಗಬಹುದು. So again, welcome to Modicare Well Range of Session. So first of all, Well Range of Session ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ಕೆಲವೊಂದು ಪ್ರಯಾರಿಟಿ ಆಫ್ ಲೈಫ್ ಬಗ್ಗೆ ನಾವು ಮಾತಾಡೋಣ. ಸೊ ನಾನು ನಿಮ್ಮನ್ನು ಕ್ವಶನ್ ಕೇಳಿದಾಗ ನಿಮ್ಮ ಲೈಫ್ ಅಲ್ಲಿ ಏನಪ್ಪಾ ಪ್ರಯಾರಿಟಿ ಇದೆ ಅಂದ್ರೆ ಸೊ ನೀವು ಏನ್ ಹೇಳಕ್ ಇಷ್ಟ ಪಡ್ತೀರಾ? ವಾಟ್ ಈಸ್ ದ ಪ್ರಯಾರಿಟಿ ಆಫ್ ಯುವರ್ ಲೈಫ್? ಸೊ ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದು ನಿಮ್ಮ ಪ್ರಯಾರಿಟಿ ಏನಂತ. ಸೊ ನಿಮ್ಮ ಫ್ಯಾಮಿಲಿ ಇದೆನಾ ನಿಮ್ಮ ಪ್ರಯಾರಿಟಿ, ಅಥವಾ ವೆಲ್ತ್ ಇದೆನಾ? ನನ್ನ ನೈಸ್ ಆಗಿ ಸಂಪಾದನೆ ಮಾಡ್ಬೇಕು, ನನ್ಗೆ ರೆಕಗ್ನಿಷನ್ ಬೇಕು, ನನ್ನ ಕಂಟ್ರಿಗೋಸ್ಕರ ನನ್ ಡೆಡಿಕೇಶನ್ ಇರ್ಬೇಕು, ಸೊ ನನ್ನ ಹಾಬೀಸ್ ಇದೆ, ಕೆಲವೊಂದು ಹಾಬೀಸ್ ಇದೆ, ಅದು ನನ್ನ ಪ್ರಯಾರಿಟಿ ಇರಬಹುದು ನನ್ನ ಲೈಫ್ ಅಲ್ಲಿ. ಬಟ್ ಲೆಟ್ ಮಿ ಟೆಲ್ ಯು ಗೈಸ್, ಸೊ ಯಾರ್ಯಾರ ಲೈಫ್ ಅಲ್ಲಿ ಹೆಲ್ತ್ ಅಂತ ಪ್ರಿಯಾರಿಟಿ ಇದೆ ಸೊ ಅವರು ಡೆಫಿನೆಟ್ ಆಗಿ ಸೊ ಬೇರೆ ಥಿಂಗ್ಸ್ ನ ಅಚೀವ್ ಮಾಡಬಹುದು. ಸೊ ಒಂದ್ಸಲ ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ಸೊ ಡೆಫಿನೆಟ್ ಆಗಿ ನಾವು ವೆಲ್ತ್ ಕೂಡ ಅರ್ನ್ ಮಾಡಬಹುದು, ನಮ್ಮ ಫ್ಯಾಮಿಲಿಗೋಸ್ಕರ ನಮ್ಮ ಡೆಡಿಕೇಶನ್ ಕೂಡ ತೋರಿಸಬಹುದು, ನಾವು ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬಹುದು, ನಮ್ಮ ಕಂಟ್ರಿಗೋಸ್ಕರ ಕೂಡ ನಾವು ಪ್ಯಾಟ್ರಿಯಾಟಿಸಮ್ ತೋರಿಸಬಹುದು ಅಂಡ್ ಕೆಲವೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಹಾಬೀಸ್ ಗಳು ಕೂಡ ನಾವು ಪೂರೈಸ್ಕೋಬಹುದು. ಕರೆಕ್ಟ್ ಅಲ್ಲ? ಸೊ ಯಾರ್ಯಾರ ಲೈಫ್ ಅಲ್ಲಿ ಹೆಲ್ತ್ ಅಂತ ಪ್ರಯಾರಿಟಿ ಇದೆ ಸೊ ಹ್ಯಾಂಡ್ ರೇಸ್ ಮಾಡಬಹುದು. ಎಸ್ ಮ್ಯಾಮ್, ಆರ್ ಪ್ರಯಾರಿಟಿ ಇಸ್ ಹೆಲ್ತ್ ಅಂತ ಹಾಕಿ ನಮ್ಮ ಚಾಟ್ ಬಾಕ್ಸ್ ಅಲ್ಲಿ. ಸೊ ಬೇಗ ಫಿನಿಶ್ ಮಾಡೋಣ ನಾವು ಇವತ್ತಿನ, ಯಾಕಂದ್ರೆ 18 ಪ್ರಾಡಕ್ಟ್ಸ್ ಇದೆ ನಮ್ಮ ಹೆಲ್ತ್ ಕೇರ್ ಕ್ಯಾಟಗರಿನಲ್ಲಿ, ವೆಲ್ನೆಸ್ ರಿಲೇಟೆಡ್ ಕ್ಯಾಟಗರಿನಲ್ಲಿ ಟೋಟಲಿ 18 ಪ್ರಾಡಕ್ಟ್ಸ್ ಇದೆ. ಸೊ 18 ಕವರ್ಸ್ ಪ್ರಾಡಕ್ಟ್ಸ್ ಬ್ರೀಫ್ ಆಗಿ ನಾವು ಎಕ್ಸ್ಪ್ಲನೇಷನ್ ಮಾಡ್ತೀವಿ. ಸೊ ಸ್ವಲ್ಪ ಕ್ವಿಕ್ ಆಗಿ ನಾನು ಹೋಗ್ತಾ ಇರ್ತೀನಿ. ಸೊ ಏನಾದ್ರು ಡೌಟ್ಸ್ ಇದ್ರೆ ನೀವು ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು, ಎಂಡ್ ಅಲ್ಲಿ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಹೆಲ್ತ್ ಬಗ್ಗೆ ತಿಳ್ಕೊಳ್ಳೋಣ. ಹೆಲ್ತ್ ಅಂದ್ರೆ ಆರೋಗ್ಯ ಅಂತ ಹೇಳ್ತೀವಿ. ಸೊ ಆರೋಗ್ಯವೇ ಭಾಗ್ಯ. ಸೊ ಹೆಲ್ತ್ ಚೆನ್ನಾಗಿದ್ರೆ ಡೆಫಿನೆಟ್ಲಿ ವೆಲ್ತ್ ನಾವು ಅರ್ನಿಂಗ್ ಮಾಡಬಹುದು. ಸೊ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತೀವಿ. ಸೊ ಈ ಹೆಲ್ತ್ ಅಂದ್ರೆ ಏನಪ್ಪಾ ಅಂದ್ರೆ ಅಕಾರ್ಡಿಂಗ್ ಟು WHO ಒಂದು ಬ್ರೀಫ್ ಡೆಫಿನೇಷನ್ ಕೊಟ್ಟಿದ್ದಾರೆ. ಸೊ ನಾವು ಜನರಲಿ ನಮ್ಮ ಮೈಂಡ್ ಸೆಟ್, ನಮ್ಮ ಮೆಂಟಾಲಿಟಿ ಏನಿರುತ್ತಪ್ಪ ಅಂದ್ರೆ ಸೊ ನಮ್ಗೆ ಯಾವುದೇ ಟೈಪ್ ಆಫ್ ಕಾಯಿಲೆ ಇಲ್ಲ, ನಮ್ಗೆ BP, ಶುಗರ್, ಹಾರ್ಟ್ ರಿಲೇಟೆಡ್ ಅಥವಾ ನಮ್ಗೆ ಕೆಮ್ಮು, ಜ್ವರ ಇಲ್ಲ ಅಂದ್ರೆ ನಾವು ಹೆಲ್ತಿ ಅಂತ ಅನ್ಕೊಳ್ತೀವಿ. ಬಟ್ ಲೆಟ್ ಮಿ ಟೆಲ್ ಯು, ಅಕಾರ್ಡಿಂಗ್ ಟು WHO ನಾವು ಜಸ್ಟ್ ಫಿಸಿಕಲಿ ಹೆಲ್ದಿ ಇಲ್ಲ ಅಂದ್ರೆ ಫಿಸಿಕಲಿ ಹೆಲ್ದಿ ಇದೀವಿ ಅಂದ್ರೆ ನಾವು ಹೆಲ್ದಿ ಅಂತ ಹೇಳಕ್ ಆಗಲ್ಲ. ಸೊ ನಾವು ಮೆಂಟಲಿ ಕೂಡ ಹೆಲ್ದಿ ಇರ್ಬೇಕು, ನಾವು ಮೆಂಟಲಿ ಕೂಡ ಸ್ಟ್ರಾಂಗ್ ಇರ್ಬೇಕು ಅಂಡ್ ಸೋಷಿಯಲಿ ನಾವು ಜೆಲ್ ಆಗ್ತಾ ಇರ್ಬೇಕು ಜನಗಳ ಹತ್ರ. ಅಂದ್ರೆ ಲೈಕ್ ನಾವು ಗೆಟ್ ಟುಗೆದರ್ ಮಾಡುವಾಗ ಸೊ ಪೀಪಲ್ ಜೊತೆ ಮಿಂಗಲ್ ಆಗ್ಬೇಕು, ಸೋಷಿಯಲಿ ನಾವು ಚೆನ್ನಾಗಿ ಲೈಕ್ ಮಿಂಗಲ್ ಆಗ್ಬೇಕು, ಜೆಲ್ ಆಗ್ತಾ ಇರ್ಬೇಕು. ವಿ ಹ್ಯಾವ್ ಟು ಕೋಆರ್ಡಿನೇಟ್ ದ ಪೀಪಲ್, ಎವ್ರಿಥಿಂಗ್. ಇದಕ್ಕೆ ಸೋಷಿಯಲ್ ವೆಲ್ ಬೀಯಿಂಗ್ ಅಂತ ಹೇಳ್ತೀವಿ. ಸೊ ಮೆಂಟಲಿ ಕೂಡ ಪೀಸ್ಫುಲ್ ಇರ್ಬೇಕು, ನಮ್ಗೆ ಯಾವುದೇ ಟೈಪ್ ಆಫ್ ಸ್ಟ್ರೆಸ್, ಟೆನ್ಷನ್ ಇರಬಾರ್ದು. ಸೊ ಅವಾಗ ನಾವು ಮೆಂಟಲಿ ಹ್ಯಾಪಿ ಅಂತ ಹೇಳ್ತೀವಿ. ಸೋಷಿಯಲಿ ನಾವು ಯಾವುದೇ ಟೈಪ್ ಆಫ್ ಹೆಸಿಟೇಷನ್ ಇಲ್ದಂಗೆ ನಾವು ಮಿಂಗಲ್ ಆಗ್ತಾ ಇರ್ಬೇಕು, ಇನ್ವಾಲ್ವ್ಮೆಂಟ್ ಇರ್ಬೇಕು, ಅದಕ್ಕೆ ನಾವು ಸೋಷಿಯಲ್ ವೆಲ್ ಬೀಯಿಂಗ್ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ನಾವು ಜಸ್ಟ್ ಫಿಸಿಕಲಿ ಸ್ಟ್ರಾಂಗ್ ಇರ್ಬೇಕು ಅಂಡ್ ಅಕಾರ್ಡಿಂಗ್ಲಿ ಮೆಂಟಲಿ ಕೂಡ ಸ್ಟ್ರಾಂಗ್ ಇರ್ಬೇಕು ಅಂಡ್ ಸೋಷಿಯಲಿ ಕೂಡ ಸ್ಟ್ರಾಂಗ್ ಇರ್ಬೇಕು. ಅವಾಗ ಮಾತ್ರ ನಾವು ಹೆಲ್ದಿ ಅಂತ ಹೇಳಕ್ ಆಗುತ್ತೆ. ಸೊ ಇದು ಆಯ್ತು ನಮ್ಮ ಡೆಫಿನೇಷನ್, ಹೆಲ್ತ್ ಆರೋಗ್ಯದ ಡೆಫಿನೇಷನ್ ಅಕಾರ್ಡಿಂಗ್ ಟು WHO. ಬಟ್ ನಾವು ರಿಯಾಲಿಟಿ ಆಫ್ ಲೈಫ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಸೊ ಏನಪ್ಪಾ ನಮ್ಮ ರಿಯಾಲಿಟಿ ಆಫ್ ಲೈಫ್ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಸೊ ವೆಲ್ತ್ ನಾವು ಸಂಪಾದನೆ ಮಾಡ್ಬೇಕು, ನಾವು ಫುಲ್ ನಾವು ಇದು ಸ್ಟ್ರಗಲ್ ಮಾಡ್ಬೇಕು ಅಂಡ್ ವಿ ಹ್ಯಾವ್ ಟು ಅರ್ನ್ ದ ಮನಿ. ಡೆಫಿನೆಟ್ಲಿ ಅರ್ನಿಂಗ್ ಮನಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಮನಿ ಇದ್ರೇನೆ ನಾವು ಡೆಫಿನೆಟ್ ಆಗಿ ಸೊ ನಮ್ಮ ಡ್ರೀಮ್ಸ್ ಗಳನ್ನ ನಾವು ಕಂಪ್ಲೀಟ್ ಅಂಡ್ ಫುಲ್ಫಿಲ್ ಮಾಡ್ಕೋಬಹುದು. ಬಟ್ ಅಟ್ ದ ಸೇಮ್ ಟೈಮ್ ನಾವು ಹೆಲ್ತ್ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂದ್ರೆ ನಾವು ಏನೇನ್ ದುಡ್ದಿದೀವಿ, ಏನೇನ್ ನಾವು ವೆಲ್ತ್ ನ ಅರ್ನ್ ಮಾಡಿದ್ವಿ, ಸೇಮ್ ವೆಲ್ತ್ ನಾವು ಹಾಸ್ಪಿಟಲ್ಗೋಸ್ಕರ ಅಗೇನ್ ಸ್ಪೆಂಡ್ ಮಾಡ್ಬೇಕಾಗಿರುತ್ತೆ ನಮ್ಮ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ. ಸೊ ಅದಕ್ಕೋಸ್ಕರ ವೆಲ್ತ್ ನ ಸಂಪಾದನೆ ಮಾಡಿ, ಬಟ್ ಮೈ ಡಿಯರ್ ಕನ್ಸಲ್ಟೆಂಟ್ಸ್ ಹೆಲ್ತ್ ಬಗ್ಗೆನು ಈಕ್ವಲಿ ಸೈಮಲ್ಟೇನಿಯಸ್ಲಿ ನೀವು ಇಂಪಾರ್ಟೆನ್ಸ್ ಕೊಡಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಸೊ ಹೆಲ್ತ್ ಚೆನ್ನಾಗಿದ್ರೆ ಡೆಫಿನೆಟ್ ಆಗಿ ನೀವು ವೆಲ್ತ್ ನ ಸಂಪಾದನೆ ಮಾಡಬಹುದು. ಸೊ ಇದು ಹೇಗಪ್ಪ ನಾವು ಹೆಲ್ತ್ ನ ಅರ್ನ್ ಮಾಡಬಹುದಂತ ಬ್ಯೂಟಿಫುಲಿ ಇಲ್ಲಿ ಈಚ್ ಅಂಡ್ ಎವ್ರಿ ಲೆಟರ್ ಟು ಎಕ್ಸ್ಪ್ಲನೇಷನ್ ಮಾಡಿದ್ವಿ. ಸೊ ಏನಿದೆ ಇದ್ರದ್ದು ಡೆಫಿನೇಷನ್ ಡೆಪ್ತ್ ಆಗಿ ಅಂತ ನೋಡೋಣ. ಲೆಟರ್ ಬೈ ಲೆಟರ್. ಅರ್ನ್ ಅಂದ್ರೆ ಸಂಪಾದನೆ. ಸೊ ಯಾವ್ದನ್ನ ನಾವು ಸಂಪಾದನೆ ಮಾಡ್ಬೇಕು? ಹೆಲ್ತ್ ನ ಸಂಪಾದನೆ ಮಾಡ್ಬೇಕು. ಸೊ ಈ ಅರ್ನ್ ಮೀನಿಂಗ್ ನೋಡೋಣ. ಸೊ ನಮ್ಮ ಹೆಲ್ತ್ ಗೆ ಹೇಗ್ ಲಿಂಕ್ ಆಗಿದೆ ಅಂತ. ಸೊ ಈ ಅರ್ನ್ ಅಂದ್ರೆ ಈ ಲೆಟರ್ದು ಮೀನಿಂಗ್ ತುಂಬಾ ಡೆಪ್ತ್ ಆಗಿದೆ, ತುಂಬಾ ಡೀಪ್ ಆಗಿದೆ. ಸೊ ಈ ಅಂದ್ರೆ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಸೊ ಫಿಸಿಕಲ್ ಎಕ್ಸರ್ಸೈಸ್ ಈಸ್ ವೆರಿ ಇಂಪಾರ್ಟೆಂಟ್.
ಅಟ್ ಲೀಸ್ಟ್ ಬೆಳಿಗ್ಗೆ ಎದ್ದಿದ ತಕ್ಷಣ ಅಥವಾ ಇನ್ ಬಿಟ್ವೀನ್ ಎನಿ ಟೈಮ್ ಇನ್ ಎ ಡೇ ನೀವು half an hour to 45 minutes ನಿಮ್ಮ ಹೆಲ್ತ್ ಗೋಸ್ಕರ, ನಿಮ್ಮ ಫಿಸಿಕಲ್ ಎಕ್ಸರ್ಸೈಸ್ ಗೋಸ್ಕರ ನೀವು ಟೈಮ್ ಕೊಳ್ಳೇಬೇಕಾಗಿರುತ್ತೆ. ಸೊ ಫಿಸಿಕಲಿ ಫಿಟ್ನೆಸ್ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಬಾಡಿನಲ್ಲಿ ಆದ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಮಾಡಿದ್ರೆ ಇನ್ನ ಒಳ್ಳೇದು. ಯಾಕಂದ್ರೆ ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ, ಆಲ್ ದ ನೆಗೆಟಿವ್ ಥಾಟ್ಸ್ ನಮ್ಮ ಮೈಂಡ್ ಇಂದ ಹೋಗುತ್ತೆ, ಅಂಡ್ ಇಂಟರ್ನಲಿ ಕೂಡ ನಾವು ಹೆಲ್ದಿ ಇರ್ತೀವಿ, ಆಲ್ ದ ಟಾಕ್ಸಿನ್ಸ್ ಹೊರಗಡೆ ಬರುತ್ತೆ. ಸೋ ಮೆನಿ ಬೆನಿಫಿಟ್ಸ್ ಇದೆ. ಒಬೆಸಿಟಿನ ಕಂಟ್ರೋಲ್ ಮಾಡಬಹುದು, ಓವರ್ ವೇಟ್ ನ ಕಂಟ್ರೋಲ್ ಮಾಡಬಹುದು, ಅಂಡ್ ನಾವು ಪಾಸಿಟಿವ್ ಆಗಿ ನಮ್ಮ ಡೇ ಕೂಡ ಸ್ಟಾರ್ಟ್ ಮಾಡಬಹುದು. ಸೊ ಅದಕ್ಕೋಸ್ಕರ ಯಾವುದೇ ಟೈಪ್ ಆಫ್ ಎಕ್ಸರ್ಸೈಸ್, ಫಿಸಿಕಲ್ ಎಕ್ಸರ್ಸೈಸ್, ಯೋಗ ಇರಬಹುದು, ಮೆಡಿಟೇಷನ್ ಇರಬಹುದು, ಯಾವುದೇ ಟೈಪ್ ಆಫ್ ವೇಟ್ ಲಿಫ್ಟಿಂಗ್ ಇರಬಹುದು, ಯಾವುದೇ ಟೈಪ್ ಆಫ್ ಸಿಂಪಲ್ ಟು ವಾಕಿಂಗ್ ಕೂಡ ಇರಬಹುದು, ಜಾಗಿಂಗ್ ಕೂಡ ಇರಬಹುದು, ಎಕ್ಸರ್ಸೈಸ್ ನ ಇನ್ಕಾರ್ಪೊರೇಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಸ್ನೇಹಿತರಿಗೆ. ಸೊ ನೆಕ್ಸ್ಟ್ ಈ ಆದ್ಮೇಲೆ ಎ ಅಂತ ಇನ್ನೊಂದು ಲೆಟರ್ ಇದೆ. ಎ ಅಂದ್ರೆ ಆಟಿಟ್ಯೂಡ್. ಸೊ ತುಂಬಾ ಡೀಪ್ ಆಗಿದೆ ಇದ್ರದ್ದು ಆಟಿಟ್ಯೂಡ್ ಮೀನಿಂಗ್ ಕೂಡ. ಆಟಿಟ್ಯೂಡ್ ಇಸ್ ಎವ್ರಿಥಿಂಗ್ ಅಂತ ಹೇಳ್ತೀವಿ ನಾವು. ಆಟಿಟ್ಯೂಡ್ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ಒಂದ್ ತಿಳ್ಕೊಬೇಕಾಗಿರುತ್ತೆ. ಸೊ ಆಟಿಟ್ಯೂಡ್ ಕ್ಯಾನ್ ಬಿ ನೆಗೆಟಿವ್ ಆಟಿಟ್ಯೂಡ್ ಅಂಡ್ ಪಾಸಿಟಿವ್ ಆಟಿಟ್ಯೂಡ್. ಸೊ ಯಾವ ತರಹ ನೀವು ನಿಮ್ಮ ಮೈಂಡ್ಗೆ ಮೆಸೇಜ್ ಕೊಡ್ತೀರಾ ಆ ತರಹ ಸೇಮ್ ಆಟಿಟ್ಯೂಡ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪಾಸಿಟಿವ್ ಮೆಸೇಜ್ ನಿಮ್ಮ ಮೈಂಡ್ ಗೆ ಕೊಡಿ ಅಂಡ್ ಪಾಸಿಟಿವ್ ಆಗಿ ಬಿಹೇವ್ ಮಾಡಿ, ಹೆಲ್ಪಿಂಗ್ ನೇಚರ್ ನ ಕಂಟಿನ್ಯೂ ಮಾಡಿ, ನೆಗೆಟಿವ್ ಥಾಟ್ಸ್ ನ ಕಡಿಮೆ ಮಾಡಿ. ಸೊ ಹಾಗಾಗಿ ನೆಗೆಟಿವ್ ಆಟಿಟ್ಯೂಡ್ ನಿಮ್ಮ ಲೈಫ್ ಇಂದ, ನಿಮ್ಮ ಲೈಫ್ ಸ್ಟೈಲ್ ಇಂದ ಕಂಪ್ಲೀಟ್ ಆಗಿ ಫ್ಲಶ್ ಔಟ್ ಮಾಡಬೇಡಿ ಅಂಡ್ ಪಾಸಿಟಿವ್ ಥಾಟ್ ನ ಇನ್ಕಾರ್ಪೊರೇಟ್ ಮಾಡಿ. ಯಾವ ತರ ನಿಮ್ಮ ಮೈಂಡ್ ಗೆ ನೀವು ಮೆಸೇಜ್ ಕೊಡ್ತೀರಾ ಸೇಮ್ ಟೈಪ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಕೂಡ ರಿಫ್ಲೆಕ್ಟ್ ಆಗುತ್ತೆ, ನಿಮ್ಮ ಕ್ಯಾರೆಕ್ಟರ್ ಅಲ್ಲಿ ಕೂಡ ರಿಫ್ಲೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೆಲ್ಪಿಂಗ್ ನೇಚರ್ ನ ನೀವು ಕಂಟಿನ್ಯೂ ಮಾಡಿ. ಅಂಡ್ ಇದು ಆಯ್ತು ನಮ್ಮ ಪಾಸಿಟಿವ್ ಆಟಿಟ್ಯೂಡ್ ಬಗ್ಗೆ. ಆರ್ ಅಂದ್ರೆ ರೆಸ್ಟ್ ಅಂತ ಹೇಳ್ತೀವಿ. ಸೊ ರೆಸ್ಟ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವು ನೈಟ್ ಟೈಮ್ ಡೆಡಿಕೇಟೆಡ್ಲಿ 6 to 7 hours ಎವ್ರಿ ನೈಟ್ ನೀವು ವಿತೌಟ್ ಸ್ಕಿಪ್ಪಿಂಗ್ ಮಲ್ಕೋಬೇಕಾಗಿರುತ್ತೆ, ರೆಸ್ಟಿಂಗ್ ಮಾಡ್ಬೇಕಾಗಿರುತ್ತೆ. ಯಾಕಂದ್ರೆ ನಮ್ಮ ಬಾಡಿಗೆ ರಿಲ್ಯಾಕ್ಸೇಷನ್ ಸಿಕ್ಕಿದ್ರೆ ತಾನೇ ನೆಕ್ಸ್ಟ್ ಡೇ ಅಗೇನ್ ನಾವು ಆಕ್ಟಿವ್ ಆಗಿ ನಮ್ಮ ಡೇ ನ ಸ್ಟಾರ್ಟ್ ಮಾಡಬಹುದು. ಸೊ ಆಲ್ ದ ರಿಪೇರಿಂಗ್ ಪ್ರಾಸೆಸ್, ನಮ್ಮ ಬಾಡಿನಲ್ಲಿ ಏನೇನ್ ಡ್ಯಾಮೇಜಸ್ ಆಗಿದೆ, ಸೊ ಪ್ರಾಪರ್ ಆಗಿ ರಿಪೇರ್ ಆಗ್ಬೇಕಂದ್ರೆ ನಮ್ಗೆ ಪ್ರಾಪರ್ ರೆಸ್ಟ್ ಕೂಡ ಬೇಕಾಗಿರುತ್ತೆ. ಸೊ ಪ್ರಾಪರ್ ಆಗಿ ರೆಸ್ಟ್ ಆಗಿಲ್ಲ ಅಂದ್ರೆ ಸೊ ಪ್ರಾಪರ್ ನಿಮ್ಮ ಬಾಡಿನಲ್ಲಿ ರಿಪೇರಿಂಗ್ ಆಗಲ್ಲ. ಸೊ ಏಜಿಂಗ್ ಕೂಡ ಬರ್ಬಹುದು, ರಿಂಕಲ್ಸ್ ಕೂಡ ಬರ್ಬಹುದು, ಯಾವ್ದಾದ್ರು ಕಾಯಿಲೆ ಕೂಡ ಬರ್ಬಹುದು. ಸೊ ಅದಕ್ಕೆ ಟ್ರೀಟ್ಮೆಂಟ್ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ರೆಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ 6 to 7 hours ಡೆಡಿಕೇಟೆಡ್ಲಿ ರೆಸ್ಟ್ ಮಾಡಿ ಎವ್ರಿ ನೈಟ್. ಸೊ ಅಗೇನ್ ಎನ್ ಅಂತ ಒಂದು ಲಾಸ್ಟ್ ಲೆಟರ್ ಇದೆ. ಸೊ ಅರ್ನ್ ಅಂತ ಕಂಪ್ಲೀಟ್ ವರ್ಡ್ ಫಿನಿಶ್ ಆಗುತ್ತೆ. ಸೊ ವಿತೌಟ್ ಎನ್ ಸೊ ನಿಮ್ಮ ಅರ್ನ್ ಕಂಪ್ಲೀಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಎನ್ ಏನಿದೆ, ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಸೊ ಕಂಪ್ಲೀಟ್ ನ್ಯೂಟ್ರಿಷನ್. ಸೊ ಕಂಪ್ಲೀಟ್ ನ್ಯೂಟ್ರಿಷನ್ ನೀವು ತಗೊಂಡಿಲ್ಲ ಅಂದ್ರೆ ಸೊ ಆಲ್ ದ ಥಿಂಗ್ಸ್ ಏನೇನ್ ನೀವು ಮಾಡ್ತಾ ಇದ್ದೀರಾ ಮೇಂಟೈನ್, ನಿಮ್ಮ ಹೆಲ್ತ್ ನ ಮೇಂಟೈನ್ ಮಾಡಕ್ಕೆ, ಸೊ ಅದು ಇನ್ಕಂಪ್ಲೀಟ್ ಆಗುತ್ತೆ, ಅದು ಕಂಪ್ಲೀಟ್ ಬೆನಿಫಿಟ್ ನಿಮ್ಗೆ ಸಿಗಲ್ಲ. ಸೊ ಪ್ರಾಪರ್ ನ್ಯೂಟ್ರಿಷನ್ ಇಸ್ ಅ ಮಂತ್ರ ಅಂತ ಹೇಳ್ತೀವಿ. ಸೊ ರೈಟ್ ವೇ ಆಫ್ ನ್ಯೂಟ್ರಿಷನ್ ತಗೋಬೇಕಾಗಿರೋದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಆಫ್ ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವೈಟಮಿನ್ಸ್, ಮಿನರಲ್ಸ್, ಸೊ ಎಲ್ಲಾ ಸೇರಿ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಸೊ ನ್ಯೂಟ್ರಿಷನ್ ನ ಬೆಳಿಗ್ಗೆ ಎದ್ದಿದ ತಕ್ಷಣ ನಮ್ಮ ಬಾಡಿಗೆ ಸಪ್ಲೈ ಮಾಡೋದು ಮರಿಬೇಡಿ. ಸೊ ಎನಿ ಟೈಪ್ ಆಫ್ ಫಾಸ್ಟ್ ಫುಡ್ ರಿಲೇಟೆಡ್ ಥಿಂಗ್ಸ್ ನ ಅವಾಯ್ಡ್ ಮಾಡಿ, ಫ್ರೈಡ್ ಐಟಮ್ಸ್ ನ ಅವಾಯ್ಡ್ ಮಾಡಿ ಅಂಡ್ ಒಳ್ಳೆ ನ್ಯೂಟ್ರಿಷನ್ ನ ಕನ್ಸ್ಯೂಮ್ ಮಾಡಿ ಅಂತ ಈ ವರ್ಡ್ ಮೀನಿಂಗ್ ನಾನು ಹೇಳಕ್ ಇಷ್ಟಪಡ್ತಾ ಇದೀನಿ. ಅರ್ನ್. ಸೊ ಟೋಟಲಿ ನಿಮ್ಮ ಹೆಲ್ತ್ ನ ಅರ್ನ್ ಮಾಡಿ. ಸೊ ತುಂಬಾ ಡೀಪ್ ಆಗಿದೆ ಇದ್ರದ್ದು ಮೀನಿಂಗ್. ಸೊ ಲೈಫ್ ಸ್ಟೈಲ್ ಅಲ್ಲಿ ನಾವು ಡೆಫಿನೆಟ್ ಆಗಿ ಇನ್ಕಾರ್ಪೊರೇಟ್ ಮಾಡಿದಾಗ ನಮ್ಮ ಲೈಫ್ ನ ನಾವು ಚೇಂಜ್ ಮಾಡ್ಕೋಬಹುದು. ಸೊ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಸೊ ನ್ಯೂಟ್ರಿಷನ್ ಅಂದ್ರೆ ಏನಪ್ಪಾ ಅಂತ ತಿಳ್ಕೊಳ್ಳೋಣ ಇನ್ ಡೀಟೇಲ್ ಆಗಿ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸೇರಿದಾಗ ಕಂಪ್ಲೀಟ್ ಆಗಿ ನ್ಯೂಟ್ರಿಷನ್ ಫಾರ್ಮ್ ಆಗುತ್ತೆ. ಸೊ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ನಮ್ಮ ಬಾಡಿಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಗೆ ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಮ್ಯಾಕ್ರೋ ಅಂದ್ರೆ ಲಾರ್ಜರ್ ಕ್ವಾಂಟಿಟಿ, ಮೈಕ್ರೋ ಅಂದ್ರೆ ಸ್ಮಾಲರ್ ಕ್ವಾಂಟಿಟಿ. ಸೊ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಏನೇನಿದೆಪ್ಪ ಅಂದ್ರೆ ಪ್ರೋಟೀನ್ಸ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ಫ್ಯಾಟ್ಸ್ ಅಂಡ್ ಫೈಬರ್ ಇದೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲಿ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಇದೆ ಅಂಡ್ ಫೈಟೋ ನ್ಯೂಟ್ರಿಯೆಂಟ್ಸ್ ಅಂತ ಇದೆ. ಸೊ ನೀವು ಇದು ಫುಡ್ ಪಿರಮಿಡ್ ನ ನೋಡ್ತಾ ಇದ್ದೀರಾ, ರೈಟ್ ಸೈಡ್ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಈ ಟೈಪ್ ನಾವು ಫುಡ್ ನ ಕನ್ಸ್ಯೂಮ್ ಮಾಡ್ಬೇಕಾಗಿರುತ್ತೆ. ಸೊ ನಮ್ಮ ಬ್ರೆಡ್, ಸೀರಿಯಲ್ಸ್, ರೈಸ್ ಇರಬಹುದು, ಅಥವಾ ನಮ್ಮ ಮೇಜರ್ ಫುಡ್ ಇರುತ್ತೆಲ್ಲ, ಮೇಜರ್ ಎನರ್ಜಿ ನಮಗೆ ಕಾರ್ಬೋಹೈಡ್ರೇಟ್ಸ್ ಇಂದ ಇರ್ಬೋದು, ಪ್ರೋಟೀನ್ಸ್ ಇಂದ ಇರಬಹುದು ಸಿಗುತ್ತೆ. ಸೊ ಅದಕ್ಕೋಸ್ಕರ ಮೈಕ್ರೋ ನ್ಯೂಟ್ರಿಯೆಂಟ್ ಅಲ್ಲಿ ಬರುತ್ತೆ ನಮ್ಮ ಪ್ರೋಟೀನ್ಸ್ ಅಂಡ್ ಕಾರ್ಬೋಹೈಡ್ರೇಟ್ಸ್ ಅಂಡ್ ಫೈಬರ್. ಸೊ ಯಾವಾಗ್ಲೂ ನಾರಿನಾಂಶನ ಜಾಸ್ತಿಯಾಗಿ ಕನ್ಸ್ಯೂಮ್ ಮಾಡಿ, ಸ್ವಲ್ಪ
ಕಾರ್ಬೋಹೈಡ್ರೇಟ್ಸ್ ರಿಲೇಟೆಡ್ ಥಿಂಗ್ಸ್ ನ ಕಡಿಮೆ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದೀನಿ. ಅಂಡ್ ವಿಟಮಿನ್ಸ್ ಅಂಡ್ ಮಿನರಲ್ಸ್ ನ ತಗೊಳ್ಳಿ, ರೆಗ್ಯುಲರ್ಲಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನ, ಗ್ರೀನ್ ವೆಜಿಟೇಬಲ್ಸ್ ನ ಕನ್ಸ್ಯೂಮ್ ಮಾಡಿ. ಅಂಡ್ ಫೈಟೋ ನ್ಯೂಟ್ರಿಯೆಂಟ್ಸ್ ಅಂತ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲಿ ನೋಡ್ತಾ ಇದ್ದೀರಾ. ಫೈಟೋ ಅಂದ್ರೆ ಪ್ಲಾಂಟ್ ಅಂತ ಹೇಳ್ತೀವಿ, ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ ನ್ಯೂಟ್ರಿಯೆಂಟ್ಸ್ ಗೆ ಫೈಟೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಸೊ ನಮ್ಮ ಇಮ್ಯೂನ್ ಸಿಸ್ಟಮ್ ಗೋಸ್ಕರ, ನಮ್ಮ ಇಮ್ಯುನಿಟಿಗೋಸ್ಕರ ಅಥವಾ ವಿಟಮಿನ್ಸ್ ಅಂಡ್ ಮಿನರಲ್ಸ್ ನಮ್ಮ ಬಾಡಿನಲ್ಲಿ ಕಂಪ್ಲೀಟ್ ಆಗಿ ಅಬ್ಸಾರ್ಬ್ ಆಗ್ಬೇಕು. ಆಲ್ ದ ಬೆನಿಫಿಟ್ಸ್ ವಿಟಮಿನ್ಸ್ ಅಂಡ್ ಮಿನರಲ್ಸ್ ನಮ್ಮ ಬಾಡಿಗೆ ಸಿಗ್ಬೇಕಂದ್ರೆ ಫೈಟೋ ನ್ಯೂಟ್ರಿಯೆಂಟ್ಸ್ ಹೆಲ್ಪ್ ನಮ್ಮ ಬಾಡಿಗೆ ಬೇಕಾಗಿರುತ್ತೆ. ಸೊ ಫ್ರೆಂಡ್ಸ್, ಏನಾದ್ರೂ ಇಲ್ಲಿವರೆಗೆ ಡೌಟ್ ಇದ್ರೆ ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಹಾಕಬಹುದು. ನ್ಯೂಟ್ರಿಷನ್ ಬಗ್ಗೆ ಇರಬಹುದು, ಹೆಲ್ತ್ ರಿಲೇಟೆಡ್ ಬಗ್ಗೆ ಇರಬಹುದು. ಸೊ ಇವತ್ತಿನ ಚಾಲೆಂಜಸ್ ನೋಡೋಣ. ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಏನೇನಪ್ಪ ಚಾಲೆಂಜಸ್ ಬರ್ತಾ ಇದೆ ಅಂದ್ರೆ, ಸೊ ಲ್ಯಾಕ್ ಆಫ್ ವೆರೈಟಿ ಆಫ್ ವೆಜಿಟೇಬಲ್ಸ್ ಇರಬಹುದು ಅಥವಾ ಫ್ರೂಟ್ಸ್ ಇರಬಹುದು, ಇದು ಕಡಿಮೆ ಆಗ್ತಾ ಇದೆ. ಸೊ ನಿಮ್ಮ ಮನೆಯಲ್ಲಿ ನೀವು ಡೆಕೋರೇಟ್ ಮಾಡಿ ನಿಮ್ಮ ಫ್ರೂಟ್ಸ್ ಬಾಸ್ಕೆಟ್ ಇರಬಹುದು ಅಥವಾ ವೆಜಿಟೇಬಲ್ ಬಾಸ್ಕೆಟ್ ಇರಬಹುದು, ಸೊ ರೆಡಿ ಮಾಡಿ ಇಟ್ರೆ ಕೂಡ ನಿಮ್ಗೆ ಕನ್ಸಂಪ್ಷನ್ ಮಾಡುವ ಟೈಮ್ ಇರಲ್ಲ, ನಿಮ್ಗೆ ಪ್ರಿಪರೇಷನ್ ಮಾಡುವ ಟೈಮ್ ಇರಲ್ಲ. ಸೊ ಅದಕ್ಕಾಗಿ ಲ್ಯಾಕ್ ಆಫ್ ವೆರೈಟಿ ನಿಮ್ಮ ಬಾಡಿಯಲ್ಲಿ ಹೋಗ್ತಾ ಇಲ್ಲ. ಎಂಟಿ ಕ್ಯಾಲರಿ ಫುಡ್ ನ ತಗೊಳ್ತಾ ಇರ್ತೀವಿ, ಫಾಸ್ಟ್ ಫುಡ್ ರಿಲೇಟೆಡ್ ಥಿಂಗ್ಸ್ ನಾವು ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ ಬಿಕಾಸ್ ಆಫ್ ಲ್ಯಾಕ್ ಆಫ್ ಟೈಮ್ ಅಂತ ಹೇಳ್ಬೋದು. ಹೈ ಇಂಟೇಕ್ ಆಫ್ ಶುಗರ್ಸ್ ಅಂಡ್ ಸಾಲ್ಟ್, ಇನ್ಸ್ಟೆಂಟ್ ಆಗಿ ನಾವು ಇದು ಚಾಯ್ ಅಥವಾ ಟೀನ ತಗೊಳ್ತಾ ಇರ್ತೀವಿ ಅಥವಾ ಕ್ಯಾಫಿನೇಟೆಡ್ ಬೆವರೇಜಸ್ ನ ತಗೊಳ್ತಾ ಇರ್ತೀವಿ, ಲೈಕ್ ಸೋಡಾ ಇರ್ಬೋದು, ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು. ಸೊ ಈ ಟೈಪ್ ಆಫ್ ಥಿಂಗ್ಸ್ ನಾವು ತಗೊಳ್ತಾ ಇದ್ವಿ, ಹೈ ಶುಗರ್ ಕಂಟೆಂಟ್ ಇರುತ್ತೆ, ಇಲ್ಲಾಂದ್ರೆ ಹೈ ಸಾಲ್ಟೆಡ್ ಐಟಮ್ಸ್ ತಗೊಳ್ತಾ ಇರ್ತೀವಿ, ಫ್ರೈಡ್ ಐಟಮ್ಸ್, ಕಬಾಬ್ ಇರ್ಬೋದು, ಬಜ್ಜಿ ಬೋಂಡಾ ಇರ್ಬೋದು. ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ, ಸೊ ನಮ್ಮ ಬಾಡಿನಲ್ಲಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಗ್ತಾ ಇದೆ, ತುಂಬಾನೇ ನಮ್ಮ ಬಾಡಿನಲ್ಲಿ ಚಾಲೆಂಜಸ್ ಆಗ್ತಾ ಇದೆ. ಸೊ ಫಾಸ್ಟ್ ಪೇಸ್ ಆಫ್ ಲೈಫ್ ಸ್ಟೈಲ್ ಇದೆ ನಮ್ದು, ಟೈಮ್ ಇಲ್ಲ. ಸೊ ನಾವು ಬಿಸ್ನೆಸ್ ಅಲ್ಲಿ ವೆಲ್ತ್ ಸಂಪಾದನೆ ಮಾಡೋದ್ರಲ್ಲಿ ತುಂಬಾನೇ ಇನ್ವಾಲ್ವ್ ಆಗ್ಬಿಟ್ವಿ, ಅಥವಾ ನಮ್ಮ ಹತ್ರ 24 hours ಕೂಡ ಕಡಿಮೆ ಬೀಳ್ತಾ ಇದೆ. ಸೊ ಹಾಗಾಗಿ ಸ್ಟ್ರೆಸ್ ಲೆವೆಲ್ ಕೂಡ ನಮ್ಮ ಬಾಡಿನಲ್ಲಿ ಹೆಚ್ಚಾಗ್ತಾ ಇದೆ, ಟೆನ್ಷನ್ಸ್ ಗಳು ಅಥವಾ ಫಿಸಿಕಲ್ ಎಕ್ಸರ್ಸೈಸ್ ಕೂಡ ಲ್ಯಾಕ್ ಆಗ್ತಾ ಇದೆ. ಇನ್ ಬಿಟ್ವೀನ್ ನಾವು ಮೀಲ್ಸ್ ನ ಕೂಡ ಸಮ್ ಟೈಮ್ಸ್ ನಮ್ಮ ಮೀಟಿಂಗ್ ಗೆ ನಾವು ಬಿಸಿ ಆಗಿರ್ತೀವಿ, ಲೇಟ್ ಆಗ್ತಾ ಇರ್ತೀವಿ. ಸೊ ಹಾಗಾಗಿ ಸ್ಕಿಪ್ ಕೂಡ ಮಾಡ್ತಾ ಇರ್ತೀವಿ ನಮ್ಮ ರೆಗ್ಯುಲರ್ ಮೀಲ್ಸ್ ನ. ಸೊ ಹಾಗಾಗಿ ನಮ್ಮ ಬಾಡಿನಲ್ಲಿ ಲಾಟ್ ಆಫ್ ಚೇಂಜಸ್ ಆಗ್ತಾ ಇದೆ, ಹಾರ್ಮೋನಲ್ ಚೇಂಜಸ್ ಇರ್ಬೋದು ಅಥವಾ ಬಯೋಕೆಮಿಕಲ್ ಚೇಂಜಸ್ ಇರಬಹುದು. ಸೊ ನಮ್ಮ ಬಾಡಿನಲ್ಲಿ ಸ್ಟ್ರೆಸ್ ಕ್ರಿಯೇಟ್ ಆಗಿ ಸೊ ಕಾಯಿಲೆಗಳು ನಮ್ಮ ಬಾಡಿನಲ್ಲಿ ಸೇರ್ಕೊಳ್ತಾ ಇದೆ. ಸೊ ಅದಕ್ಕೋಸ್ಕರ ಮೈ ಡಿಯರ್ ಫ್ರೆಂಡ್ಸ್, ಸೊ ವೆಲ್ತ್ ನ ಅರ್ನ್ ಮಾಡಿ, ಬಟ್ ಸಿಮಿಲರ್ಲಿ ಸೈಮಲ್ಟೇನಿಯಸ್ಲಿ ಹೆಲ್ತ್ ಬಗ್ಗೆ ನೀವು ಕಾಳಜಿ ಕೊಡ್ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಲೈಫ್ ಸ್ಟೈಲ್ ನ ನಾವು ಚೇಂಜ್ ಮಾಡಕ್ ಆಗಲ್ಲ, ತುಂಬಾ ಬಿಸಿ ಲೈಫ್ ಆಗ್ಬಿಟ್ಟಿದೆ. ವಿ ಹ್ಯಾವ್ ಟು ರನ್ ರನ್ ರನ್. ಸೊ ಅಲಾಂಗ್ ವಿತ್ ದಟ್ ನಿಮ್ಮ ರನ್ನಿಂಗ್ ಜೊತೆ ನಮ್ಮ ಫುಡ್ ಸಪ್ಲಿಮೆಂಟ್ಸ್ ವೆಲ್ ರೇಂಜ್ ಆಫ್ ಕ್ಯಾಟಗರಿ ಜೊತೆ ಸಹಾಯ ತಗೊಂಡ್ರೆ ಸೋನೆ ಪೇ ಸುಹಾಗ ಅಂತೀವಿ. ಸೊ ಹಾಗಾಗಿ ಸೊ ಒಳ್ಳೆ ರಿಸಲ್ಟ್ಸ್ ಬರ್ಬಹುದು ನಮ್ಮ ಬಾಡಿ ನಲ್ಲಿ. ಡೆಫಿನೆಟ್ ಆಗಿ ಏನೇನ್ ಡೆಫಿಷಿಯನ್ಸಿ ನ್ಯೂಟ್ರಿಷನ್ ನಮ್ಮ ಬಾಡಿನಲ್ಲಿ ಆಗ್ತಾ ಇದೆ ಅದನ್ನ ನಾವು ಫುಲ್ಫಿಲ್ ಮಾಡಬಹುದು, ಅಂಡ್ ಸೇಮ್ ಅಮೌಂಟ್ ಆಫ್ ಎನರ್ಜಿನ ನಾವು ಸಪ್ಲೈ ಮಾಡಬಹುದು, ನಮ್ಮ ಬಾಡಿನಲ್ಲಿ ಆಕ್ಟಿವ್ ಇರಬಹುದು, ಅಂಡ್ ಅಟ್ ದ ಸೇಮ್ ಟೈಮ್ ಹೆಲ್ತಿ ಕೂಡ ಇರಬಹುದು. ಸೊ ವೆಲ್ ರೇಂಜ್ ಆಫ್ ಸಪ್ಲಿಮೆಂಟ್ಸ್ ಏನಪ್ಪಾ ಸ್ಪೆಷಾಲಿಟಿ ಅಂದ್ರೆ, ನಮ್ಮ ಮೋದಿ ಕೇರ್ ಅಲ್ಲಿ ಇರುವ ವೆಲ್ ರೇಂಜ್ ಆಫ್ ಸಪ್ಲಿಮೆಂಟ್ಸ್ ಏನಿದೆ, ಸೊ ಹೈ ಗ್ರೇಡೆಡ್ ಸಪ್ಲಿಮೆಂಟ್ಸ್ ಆಗಿದೆ. ಸೊ ಏನೇನ್ ನ್ಯೂಟ್ರಿಷನಲ್ ಗ್ಯಾಪ್ ಆಗ್ತಾ ಇದೆ ನಮ್ಮ ಬಾಡಿನಲ್ಲಿ ಅದನ್ನ ಫುಲ್ಫಿಲ್ ಮಾಡುತ್ತೆ. ಸೊ ಡಿಫ್ರೆಂಟ್ ನಮ್ಮ ಲೈಫ್ ಸ್ಟೇಜಸ್ ಅಲ್ಲಿ ಏನೇನ್ ಚೇಂಜಸ್ ಆಗ್ತಾ ಇರುತ್ತೆ ನಮ್ಮ ಬಾಡಿನಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ತಾ ಬರುತ್ತೆ. ವೆರಿ ವೆರಿ ಮಾಡರ್ನ್ ಸೈನ್ಸ್ ಇಂದ ಇದು ಪ್ರಿಪೇರ್ ಮಾಡಿರುವಂತಹ ಇಂಗ್ರೀಡಿಯೆಂಟ್ಸ್ ನಾವು ನಿಮ್ಮ ಮುಂದೆ ವೆಲ್ ರೇಂಜ್ ಆಫ್ ಸಪ್ಲಿಮೆಂಟ್ಸ್ ಮೂಲಕ ತಗೊಂಡ್ಬರ್ತಾ ಇರೋದು. ಸೈಂಟಿಫಿಕ್ ಅಂಡ್ ಆಯುರ್ವೇದಿಕ್ ಫಾರ್ಮುಲೇಷನ್ ಇಂದ ಕಂಬೈನ್ಡ್ ಆಗಿ ಸೊ ವೆರಿ ವೆರಿ ನೈಸ್ ವೇ ನಲ್ಲಿ ಹೈ ಕ್ವಾಲಿಟಿ ಆಫ್ ಹೈ ಗ್ರೇಡೆಡ್ ಸಪ್ಲಿಮೆಂಟ್ಸ್ ನಿಮ್ಮ ಮುಂದೆ ತಗೊಂಡ್ ಬರ್ತಾ ಇರೋದು. ವೆರಿ ವೆರಿ ಸೇಫ್ ಆಗಿದೆ. ಸೊ ಈ ಸಪ್ಲಿಮೆಂಟ್ಸ್ ನಾವು 5 ಕ್ಯಾಟಗರೀಸ್ ಅಲ್ಲಿ ಸ್ಪೆಷಲಿ ಟಾರ್ಗೆಟ್ ಹೆಲ್ತ್ ಟಾರ್ಗೆಟ್ ಬಗ್ಗೆ ಇರಬಹುದು ಅಥವಾ ಓವರ್ ಆಲ್ ಹೆಲ್ತ್ ಬೀಯಿಂಗ್ ಗೋಸ್ಕರ ಇರಬಹುದು. ಸೊ ನಾವು ಡಿಫ್ರೆಂಟ್ ಕ್ಯಾಟಗರಿ ಆಫ್ ಪ್ರಾಡಕ್ಟ್ಸ್ ನ ನಿಮ್ಮ ಮುಂದೆ ತಗೊಂಡ್ ಬರ್ತಾ ಇದ್ವಿ. ಸೊ 5 ಕ್ಯಾಟಗರೀಸ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಮೈ ಡಿಯರ್ ಫ್ರೆಂಡ್ಸ್. ಓವರ್ ಆಲ್ ವೆಲ್ ಬೀಯಿಂಗ್ ಗೋಸ್ಕರ, ಸೊ ಓವರ್ ಆಲ್ ಹೆಲ್ತ್ ಗೋಸ್ಕರ ಯಾರು ಹೆಲ್ದಿ ಇದ್ದೀರಾ, ಸೊ ಅವರು ಸೇಮ್ ಹೆಲ್ತ್ ನ ಫ್ಯೂಚರ್ ಅಲ್ಲಿ ಮೇಂಟೈನ್ ಮಾಡ್ಕೋಬೇಕು ಅಂತ ಇದ್ದೀರಾ, ಅವ್ರಿಗೋಸ್ಕರ ಓವರ್ ಆಲ್ ವೆಲ್ ಬೀಯಿಂಗ್ ಕ್ಯಾಟಗರಿ ಇದೆ. ಸೊ ಸ್ಪೆಷಲಿ ಹಾರ್ಟ್ ಗೋಸ್ಕರ, ಹಾರ್ಟ್ ಗೆ ನೀವು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರೆ ಡೆಫಿನೆಟ್ಲಿ 24 hours ನಮ್ಮ ಹಾರ್ಟ್ ಲಬ್ ಡಬ್ ಅಂತ ಇದು ಆಗ್ತಾ ಇದೆ. ಸೊ ಅದರದ್ದು ಹೆಲ್ತ್ ಬಗ್ಗೆ ನಾವು ಇಂಪಾರ್ಟೆನ್ಸ್ ಕೊಡ್ಲೇಬೇಕಾಗಿರುತ್ತೆ. ಅಥವಾ ಯಾವುದೇ ಟೈಪ್ ಆಫ್ ಹಾರ್ಟ್ ರಿಲೇಟೆಡ್ ಕಾಯಿಲೆ ನಮ್ಗೆ ಬರಬಾರ್ದಂದ್ರೆ ಹಾರ್ಟ್ ಕೇರ್ ರಿಲೇಟೆಡ್ ಕ್ಯಾಟಗರಿ ಇದೆ, ಡೈಜೆಸ್ಟಿವ್ ಸಿಸ್ಟಮ್ ಕೇರ್ ರಿಲೇಟೆಡ್ ಕ್ಯಾಟಗರಿ ಇದೆ. ಕಿಡ್ಸ್ ಗೋಸ್ಕರ ಮನೆಯಲ್ಲಿ ಮಕ್ಕಳು ಚೆನ್ನಾಗಿ ನಗ್ತಾ ಇರ್ಬೇಕು ಅಂಡ್ ಒಳ್ಳೆ ನ್ಯೂಟ್ರಿಷನ್ ಸಿಗ್ಬೇಕಂದ್ರೆ ಕಿಡ್ಸ್ ಕೇರ್ ಕ್ಯಾಟಗರಿ ಕೂಡ ಇದೆ. ಅಂಡ್ ಅಲ್ಟಿಮೇಟ್ಲಿ ವುಮೆನ್ಸ್ ಗೋಸ್ಕರ, ವುಮೆನ್ಸ್ ಹೆಲ್ತ್ ಗೋಸ್ಕರ, ಅವ್ರ ಜಾಯಿಂಟ್ ಅಂಡ್ ಬೋನ್ ಹೆಲ್ತ್ ಗೋಸ್ಕರ ಡೆಫಿನೆಟ್ ಆಗಿ
ಬೋನ್ ಅಂಡ್ ಜಾಯಿಂಟ್ ಕೇರ್ ಕೂಡ ಸ್ಪೆಷಲೈಸ್ ಕ್ಯಾಟಗರಿ ಇದೆ. ಸೊ ರೆಡಿ ಇದ್ದೀರಾ ಸ್ನೇಹಿತರೆ? ಸೊ ಇದೆಲ್ಲ ಕ್ಯಾಟಗರೀಸ್ ಬಗ್ಗೆ ನಾವು ಇವತ್ತಿನ ಸೆಷನ್ ನಲ್ಲಿ ಡಿಸ್ಕಷನ್ ಮಾಡೋಣ. ಏನಾದ್ರೂ ಡೌಟ್ಸ್ ಇದ್ರೆ ಫಟ್ 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 ಅಂತ ನೀವು ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಇರಿ. ನಾನು ಡೆಫಿನೆಟ್ ಆಗಿ ಅಟ್ ದ ಎಂಡ್ ಆಫ್ ಸೆಷನ್ ಅಲ್ಲಿ ನಿಮ್ಮ ಡೌಟ್ಸ್ ನ ಆನ್ಸರ್ ಮಾಡಕ್ ಇಷ್ಟಪಡ್ತೀವಿ. ಸೊ ಫಸ್ಟ್ ರೇಂಜ್ ಆಫ್ ಕ್ಯಾಟಗರಿ ಬಗ್ಗೆ ನಾವು ಮಾತಾಡೋಣ. ಏನೇನ್ ಪ್ರಾಡಕ್ಟ್ಸ್ ಇದೆ ಓವರ್ ಆಲ್ ವೆಲ್ ಬೀಯಿಂಗ್ ಅಲ್ಲಿ ಅಂತ. ಸೊ ಈ ಓವರ್ ಆಲ್ ವೆಲ್ ಬೀಯಿಂಗ್ ಅಲ್ಲಿ ಏನೇನ್ ಪ್ರಾಡಕ್ಟ್ಸ್ ಇದೆ, ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ 10 ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದೆ. 10 ರೇಂಜ್ ಆಫ್ ಪ್ರಾಡಕ್ಟ್ಸ್. ಒಂದು ಕಾಯಿಲೆ ಬಂದಿರುವ ಮನುಷ್ಯ ತಗೊಳ್ಳೋದಲ್ಲ. ಸೊ ಯಾರು ಹೆಲ್ದಿ ಇದ್ದೀರಾ ಅವರು ತಗೊಳ್ಳುವ ಪ್ರಾಡಕ್ಟ್ಸ್ ಗಳು ಇದು. ಸೊ ನಿಮ್ಮ ಹೆಲ್ತ್ ನ ನೀವು ಕಂಟಿನ್ಯೂ ಮಾಡ್ಬೇಕು, ಚೆನ್ನಾಗಿರ್ಬೇಕು, ಯಾವ್ದೇ ಟೈಪ್ ಆಫ್ ಕಾಯಿಲೆ ಬರಬಾರ್ದು ಅಂದ್ರೆ ಇದೆಲ್ಲ ಪ್ರಾಡಕ್ಟ್ಸ್ ಓವರ್ ಆಲ್ ವೆಲ್ ಬೀಯಿಂಗ್ ಪ್ರಾಡಕ್ಟ್ಸ್ ನ ನೀವು ಕನ್ಸ್ಯೂಮ್ ಮಾಡ್ಬೇಕಾಗಿರುತ್ತೆ. ಯಾವ ಪ್ರಾಡಕ್ಟ್ಸ್ ಇದೆ ಅಂತ ನೀವು ನೋಡ್ತಾ ಇದೀರಾ. ಪ್ಲಾಂಟ್ ಪ್ರೋಟೀನ್ ಪೌಡರ್ ಇದೆ, ಮಲ್ಟಿ ವಿಟಮಿನ್, ಮಲ್ಟಿ ಮಿನರಲ್ ಇದೆ, ಪ್ರೋಟೀನ್ ಕ್ರೆಸ್ಟ್, ಸ್ಪಿರುಲಿನಾ, ಫ್ಲಾಕ್ಸ್ ಆಯಿಲ್, ಕೊರಿಯನ್ ರೆಡ್ ಜಿಂಕ್ಸಿಂಗ್ ಇದೆ, ಡಿಟಾಕ್ಸ್, ನೋನಿ ಜ್ಯೂಸ್ ಕಾನ್ಸಂಟ್ರೇಟ್ ವಿತ್ ಕೋಕಮ್ ಆಮ್ಲಾ ಜ್ಯೂಸ್ ಅಂಡ್ ಫೈನಲಿ ಆಲೋವೆರಾ. ಈ 10 ಪ್ರಾಡಕ್ಟ್ಸ್ ನ ರೆಗ್ಯುಲರ್ಲಿ ಯಾರ್ಯಾರು ತಗೊಳ್ತಾ ಇದ್ದೀರಾ, ಯಾವ ಪ್ರಾಡಕ್ಟ್ಸ್ ತಗೊಳ್ತಾ ಇದ್ದೀರಾ, ಅಮಾಂಗ್ ದಿಸ್ 10 ಪ್ರಾಡಕ್ಟ್ಸ್ ಯಾವ ಪ್ರಾಡಕ್ಟ್ಸ್ ನೀವು ರೆಗ್ಯುಲರ್ ಬೇಸಿಸ್ ಮೇಲೆ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದು. ಸೊ ಕೆಲವೊಂದು ನಾವು ಆನ್ಸರ್ ನ ನೋಡಕ್ ಇಷ್ಟಪಡ್ತೀನಿ. ಸೊ ಯಾವ ಪ್ರಾಡಕ್ಟ್ಸ್ ನೀವು ರೆಗ್ಯುಲರ್ಲಿ ಯೂಸ್ ಮಾಡ್ತಾ ಇದ್ದೀರಾ. ಸೊ ಓವರ್ ಆಲ್ ವೆಲ್ ಬೀಯಿಂಗ್ ಪ್ರಾಡಕ್ಟ್ಸ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ನಮ್ಮ ರೆಗ್ಯುಲರ್ ನ್ಯೂಟ್ರಿಷನಲ್ ಗ್ಯಾಪ್ ನ ಫುಲ್ಫಿಲ್ ಮಾಡುತ್ತೆ. ಸೊ ಹಾಗಾಗಿ ನಿಮ್ಮ ಬಾಡಿನಲ್ಲಿ ಯಾವುದೇ ಟೈಪ್ ಆಫ್ ರಿಪೇರಿಂಗ್ ಪ್ರಾಸೆಸ್ ಇರ್ಬೋದು ಅಥವಾ ಗ್ರೋತ್ ರಿಲೇಟೆಡ್, ಮೇಂಟೆನೆನ್ಸ್ ರಿಲೇಟೆಡ್ ಥಿಂಗ್ಸ್ ಆಗ್ತಾ ಇರ್ಬೋದು. ಸೊ ಅದಕ್ಕೆ ನ್ಯೂಟ್ರಿಷನಲ್ ಗ್ಯಾಪ್ ಏನಿರುತ್ತೆ ಅದು ಫುಲ್ಫಿಲ್ ಆಗ್ತಾ ಬರುತ್ತೆ. ನಿಮ್ಮ ಮನೆಯಲ್ಲಿ ಸ್ಮಾಲ್ ಕಿಡ್ಸ್ ಇದ್ರೆ, ಸೊ ಗ್ರೋಯಿಂಗ್ ಕಿಡ್ಸ್ ಇದ್ರೆ, ಸೊ ಅವ್ರ ಹೆಲ್ತ್ ಗೋಸ್ಕರ ಅಥವಾ ನಿಮ್ಮ ಮನೆಯಲ್ಲಿ ಸೊ 50-60 ಕ್ರಾಸ್ ಆಗಿರುವಂತಹ ಸೊ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ, ಅವ್ರ ಎಲ್ಡರ್ಲಿ ಪೀಪಲ್ ಗೋಸ್ಕರನು ಈ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಸೇರಿ ನ್ಯೂಟ್ರಿಷನ್, ಕಂಪ್ಲೀಟ್ ನ್ಯೂಟ್ರಿಷನ್ ಗ್ಯಾಪ್ ಏನ್ ಫುಲ್ಫಿಲ್ ಆಗುತ್ತೆ ನಮ್ಮ ವೆಲ್ ರೇಂಜ್ ಆಫ್ ಓವರ್ ಆಲ್